ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಗತ ಸಂಘಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಗತ ಸಂಘಸ್ಯ ಮುಕ್ತಸ್ಯ, ಬೇರೆಯವರ ಜೊತೆ ಲೌಕಿಕವಾದಂತಹ ಬಂಧಗಳನ್ನು ಕಳ್ಕೊಂಡವನಿಗೆ ಹಾಗೂ ತನ್ನ ಕಾರ್ಯದ ಫಲದಲ್ಲಿ ಅಪೇಕ್ಷೆಯನ್ನು ಕಳೆದುಕೊಂಡವನಿಗೆ ಯಜ್ಞದಲ್ಲಿ ನಾವು ನಮ್ಮಮ್ಮ ಅಂತ ಹೇಳಿ ಹಾಕ್ತಾ ಸ್ವಾಹ ಸ್ವಾಹ ಅಂತ ಹೇಳಿ ಹಾಕ್ತಾ ಇರ್ತೀವಿ, ನಂದಲ್ಲ ಅವರಿಗೆ ಅಂತ. ಅದೇ ರೀತಿ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವನ್ನು ಮತ್ತೆ ಅದರಿಂದ ಬರುವಂತಹ ಫಲವನ್ನು ಕೂಡ ನಮ್ಮಮ್ಮ ಅಂತ ಹೇಳಿ ನಾವು ಬಿಟ್ಬಿಡಬೇಕು. ಆವಾಗ ಭಗವಂತ ಅದಕ್ಕೆ ಫಲವನ್ನು ಕೊಟ್ಟೇ ಕೊಡ್ತಾನೆ. ಭಗವಂತ ಕೊಡೋ ಫಲಕ್ಕೂ ನಾವು ನಮ್ಮ ಸಣ್ಣ ಬುದ್ಧಿಯಲ್ಲಿ ಅಪೇಕ್ಷೆ ಮಾಡೋ ಫಲಕ್ಕೂ ಬಹಳ ಕಲ್ಪಾಂತರದ ವ್ಯತ್ಯಾಸಗಳಿರುತ್ತೆ. ನಾವೇನು ಕೇಳದೆ ಇದ್ದಾಗ ಅನೇಕ ರೀತಿಯಲ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತ 1000 ಪಾಲು ಹೆಚ್ಚಾಗಿ ಭಗವಂತ ಕರುಣೆಯಿಂದ ನಮಗೆ ಕೊಟ್ಟಿರ್ತಾನೆ. ನಾವು ಕೇಳ್ತಾ ಹೋದಂಗೆ ನಮ್ಮ ಧ್ಯಾನದ ಒಂದು ಘನತೆಯನ್ನು ನಾವೇ ಕಡಿಮೆ ಮಾಡ್ಕೊಳ್ತೇವೆ. ಎಲ್ಲವನ್ನೂ ತ್ಯಾಗ ಮಾಡಬೇಕು. ಅಂತಹವನಿಗೆ ಮಾತ್ರ ಮೋಕ್ಷ ಸಾಧ್ಯ. ಯಾಕೆಂತಂದರೆ ಮೋಕ್ಷ ಕೊಟ್ಟಾಗಲೂ ಬೇರೆ ಲೋಕಗಳಿಗೆ ಹೋಗಬೇಕಾದ್ರೂ ಕೂಡ ಮಧ್ಯದಲ್ಲಿ ಅನೇಕ ಲೋಕಗಳು ಮಧ್ಯ ಬರ್ತವೆ. ಯಕ್ಷ, ಗಂಧರ್ವ, ಕಿನ್ನರರು ಎಲ್ಲರದ್ದು ಲೋಕಗಳು. ಸಣ್ಣ ಪುಟ್ಟ ನಾವು ಮೋಹಗಳಿಗೆ, ಲೋಭಗಳಿಗೆ ಆಸೆ ಇದ್ದಷ್ಟು ಹೊತ್ತು ಆ ಲೋಕಗಳಲ್ಲಿ ನಾವು ಕಳೆದು ಹೋಗ್ತೇವೆ. ಭಗವಂತನನ್ನು ನೋಡಬೇಕು ಅನ್ನೋ ಬುದ್ಧಿ ಬರೋದೇ ಇಲ್ಲ. ಭೂಮಿಯಲ್ಲಿ ಹೆಚ್ಚೇನು ನಾವು ಭೋಗವನ್ನು ನಾವು ಪಾಶ್ಚಾತ್ಯ ದೇಶಗಳಲ್ಲಿ ನೋಡ್ಬೋದೇ ಹೊರತು ಇಲ್ಲಿ ಅಷ್ಟೊಂದು ಭೋಗ ಇಲ್ಲ. ಆದರೆ ಊರ್ಧ್ವ ಲೋಕಗಳಿಗೆ ಹೋದರೆ ಎಲ್ಲೆಲ್ಲೂ ಭೋಗ ಇರುವಂತಹ ಲೋಕಗಳಿದೆ. ಅಲ್ಲಿ ನಾವೇನು ಮಾಡ್ತೇವೆ, ಇರೋ ಪುಣ್ಯ ಅಷ್ಟು ಖರ್ಚು ಮಾಡಿಕೊಂಡು ಭೂಮಿಗೆ ಬಂದು ಬೀಳ್ತೇವೆ. ಏನೂ ಇಲ್ಲದಂತೆ ದರಿದ್ರರಾಗಿ ಬಂದು ಬೀಳ್ತೇವೆ. ಹಾಗಾಗಿ ಯಾವ ಕರ್ಮಕ್ಕೂ ಯಾವ ಒಂದು ಲೌಕಿಕ ಫಲಕ್ಕೂ ಅಪೇಕ್ಷೆ ಇರಬಾರದು. ಆವಾಗ ಮಾತ್ರ ಭಗವಂತನ ಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಮಧ್ಯ ನೋಡಿ ಪುನಃ ಭೂಮಿಗೆ ನಾವು ಬೀಳ್ತಾನೆ ಇರ್ತೇವೆ. ಅದು ನಿರ್ಲಿಪ್ತತೆಯೂ ಅಲ್ಲ. ಅಂತಹವರನ್ನು ಬ್ರಹ್ಮ ನಿರ್ವಾಣಕ್ಕೆ ಭಗವಂತ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದರೆ ಕರ್ಕೊಂಡು ಹೋದ ಕ್ಷಣವೇ ಇನ್ನೊಂದೇನೋ ಒಂದು ಸಣ್ಣದಾದಂತಹ ಅಪೇಕ್ಷೆಯನ್ನು ನೋಡಿ ಅವರು ಕೆಳಲೋಕಗಳಿಗೆ ಬಿದ್ದು ಬಿಡ್ತಾರೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೇ ದಕ್ಷಿಣಾಯನೆ ಹಿಮಂತ ಋತು ಪೌಷ ಮಾಸಿ ಕೃಷ್ಣ ಪಕ್ಷಿ. ಇಂದು 10ನೇ ತಾರೀಕು ಶನಿವಾರ, ಸಪ್ತಮಿ ತಿಥಿ ಮತ್ತು ಇಂದು ಹಸ್ತ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಹಸ್ತ ನಕ್ಷತ್ರದ ಅಧಿಪತಿ ಚಂದ್ರ ಮತ್ತೆ ಈ ರಾಷ್ಟ್ರಾಧಿಪತಿ ಬುಧ. ಆದ್ದರಿಂದ ಬುಧ ಮತ್ತು ಚಂದ್ರ ಒಟ್ಟಿಗೆ ಇರುವಂತಹ ಒಂದು ಕಾಂಬಿನೇಷನ್ ಅನ್ನು ನಾವಿವತ್ತು ನೋಡ್ತೇವೆ. ಬುಧ ಇರೋದ್ರಿಂದ ಬುದ್ಧಿ ಬೇಗ ಚುರುಕಾಗಿ ಓಡ್ತಾ ಇರುತ್ತೆ. ಚಂದ್ರ ಇರೋದ್ರಿಂದ ಭಾವುಕತೆ ತುಂಬ ಜಾಸ್ತಿ ಇರುತ್ತೆ. ಇವರು ಅತಿ ಬುದ್ಧಿವಂತರಾಗಿರ್ತಾರೆ ಹಸ್ತ ನಕ್ಷತ್ರದವರು, ಆದರೆ ತುಂಬ ಭಾವಜೀವಿಗಳು. ಮೇಷರಾಶಿಯವರಿಗೆ ಇದು ಉತ್ತಮವಾದಂತಹ ದಿವಸ. ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮ್ಮ ಭಾವನೆಗಳನ್ನು ಸ್ವಲ್ಪ ಹತೋಟಿಯಲ್ಲಿ ಇಟ್ಕೋಬೇಕಾಗುತ್ತೆ. ಅತಿ ಬುದ್ಧಿವಂತಿಕೆ ಮಾಡಲಿಕ್ಕೆ ಹೋಗೋದು ಬೇಡ. ವೃಷಭ ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಇವತ್ತು ಯೋಚನೆ ಬರೋದಿದೆ. ಮಿಥುನ ರಾಶಿಯವರಿಗೆ ಮನೆಯ ಜವಾಬ್ದಾರಿಗಳು, ಆಸ್ತಿ ಪಾಸ್ತಿ, ತಾಯಿಯ ಆರೋಗ್ಯ, ಇದರ ಬಗ್ಗೆ ಸ್ವಲ್ಪ ಜವಾಬ್ದಾರಿಗಳು ಬೇಕಾಗಿದೆ. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಾರು ಸೋಷಿಯಲ್ ಮೀಡಿಯಾ, ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಇತ್ಯಾದಿಗಳಲ್ಲಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಇದು ಉತ್ತಮವಾದಂತಹ ದಿವಸ. ಸಿಂಹ ರಾಶಿಯವರಿಗೆ ಸಂಸಾರದ ತಾಪತ್ರಯಗಳಲ್ಲಿ ಸ್ವಲ್ಪ ತಲೆ ಕೆಡೋದಿದೆ, ಆದರೂ ಕೂಡ ಅವರ ಸಹಕಾರ ನಿಮಗೆ ಪ್ರಾಪ್ತಿಯಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಎಲ್ಲ ವ್ಯಥೆಗಳು ಇಂದು ಪರಿಹಾರವಾಗಿರುತ್ತೆ. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ. ಯಾವುದೇ ಸಹಕಾರ ನಿಮಗೆ ಬೇರೆಯವರಿಂದ ಪ್ರಾಪ್ತಿಯಾಗೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಇದು ಉತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ಮನಸ್ಸಿಗೆ ಸಂತೋಷ. ಧನು ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತೆ, ಆದರೂ ಕೂಡ ಯಶಸ್ವಿಯಾಗಿ ನೀವು ಅದನ್ನು ನಿಭಾಯಿಸಿಕೊಳ್ತೀರಿ. ಮಕರ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಆದರೂ ಕೂಡ ಮನಸ್ಸಿಗೆ ನಾನಾ ರೀತಿಯ ಕ್ಲೇಶಗಳಿರಬಹುದು. 2 ದಿನಗಳ ನಂತರ ಕಾರ್ಯಕ್ಷೇತ್ರದಲ್ಲಿ ದೊಡ್ಡದೊಂದು ಬದಲಾವಣೆ ಕಾಣುತ್ತೆ. ಕುಂಭ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ಮನಸ್ಸಿನ ವ್ಯಥೆ ತುಂಬ ಜಾಸ್ತಿ ಇರುತ್ತೆ. ಮೀನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ಕಡೆಯಿಂದ ಸಹಕಾರ ಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ, ಮನನ, ಪಠಣ, ಲೇಖನ ಯಾವುದೋ ಒಂದನ್ನು ಕೂಡ ಮಾಡಿದರೂ ಭಗವಂತ ನಮಗೆ ಅನುಗ್ರಹವನ್ನು ಮಾಡಿ ಜನ್ಮಾಂತರದ ಪಾಪಗಳನ್ನು ಕೂಡ ಕಳೀತಾನೆ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.